ಈಗಾಗಲೇ ತೀರ್ಪು ಜನರ ಮುಂದೆ ಇದೆ. ಕರ್ನಾಟಕದ ರಿಸಲ್ಟ್ ಅನ್ನ ಗಮನಿಸ್ತಾ ಇದ್ರೆ ಇಲ್ಲಿ ಗೊತ್ತಾಗ್ತಾ ಇರುವಂತ ಒಂದು ವಿಚಾರ ಅಂತಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಕಾಂಗ್ರೆಸ್ ಈ ಬಾರಿ ಕಮಾಲ್ ಮಾಡಿದೆ. ಕ್ಲೀನ್ ಸ್ವೀಪ್ ಅಲ್ಲಿ ಕಾಂಗ್ರೆಸ್ ಕಲ್ಯಾಣ ಕರ್ನಾಟಕದ ಕರ್ನಾಟಕ ಮ್ಯಾಪ್ ಅನ್ನ ಗಮನಿಸ್ತಾ ಇದ್ರೆ ಗೊತ್ತಾಗುತ್ತೆ. ಕಂಪ್ಲೀಟ್ ಆಗಿ ಕ್ಲೀನ್ ಸ್ವೀಪ್ ಮಾಡಿದೆ. ಕಾಂಗ್ರೆಸ್ನ ಈ ಗ್ಯಾರಂಟಿಗಳು ಕೈ ಹಿಡಿದಿದೆ. ಕಲಬುರಗಿ, ರಾಯಚೂರು, ಬೀದರ್ ಎಲ್ಲಾ ಭಾಗಗಳಲ್ಲೂ ಕೂಡ ಕಳೆದ ಬಾರಿ ಖರ್ಗೆ ಸೋಲನ್ನ ಅನುಭವಿಸಿದ್ರು. ಈ ಬಾರಿ ಕಲಬುರಗಿಯನ್ನ ತನ್ನ ವಶಕ್ಕೆ ಪಡೆದುಕೊಳ್ಳುವಲ್ಲಿ ಕಾಂಗ್ರೆಸ್ ಸಫಲ ಆಗಿದೆ. ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭರ್ಜರಿಯಾಗಿ ಗೆಲುವನ್ನು ಕಂಡಿತ್ತು. ಅದೇ ರೀತಿಯಲ್ಲಿ ಈ ಬಾರಿಯೂ ಕೂಡ ಅದೇ ಟ್ರೆಂಡ್ ಲೋಕಸಭೆ ಎಲೆಕ್ಷನ್ನಲ್ಲೂ ಕೂಡ ಮುಂದುವರೆದಿದೆ. ಆ ರಿಸಲ್ಟ್ನಲ್ಲೂ ಕೂಡ ಗೊತ್ತಾಗ್ತಾ ಇದೆ. ಬೀದರ್ ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ರಾಯಚೂರು, ಬಳ್ಳಾರಿ, ಕೊಪ್ಪಳ ಲೋಕಸಭೆ ಕ್ಷೇತ್ರಗಳೇನಿದೆ ಅಲ್ಲ ಅದೆಲ್ಲವೂ ಕೂಡ ಕಾಂಗ್ರೆಸ್ನ ಪಾಲಾಗಿದೆ. ಒಂದು ರೀತಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇದು ಬಹಳ ಬಲವನ್ನು ಕೊಟ್ಟಿದೆ. ಕಳೆದ ಬಾರಿ ಸೋಲನ್ನು ಅನುಭವಿಸಿದ್ರು, ಅದು ತೀವ್ರ ಚರ್ಚೆಗೂ ಕೂಡ ಗ್ರಾಸ ಆಗಿತ್ತು. ಅನೇಕ ಲೆಕ್ಕಾಚಾರಗಳನ್ನೆಲ್ಲವನ್ನೂ ಕೂಡ ಈ ಬಾರಿಯ ಎಲೆಕ್ಷನ್ ರಿಸಲ್ಟ್ ಬುಡಮೇಲು ಮಾಡಿದೆ. ರಾಜ್ಯದಲ್ಲಿ 9 ಸ್ಥಾನಗಳನ್ನು ಗೆದ್ದಿದೆ ಕಾಂಗ್ರೆಸ್. ಆ ಪೈಕಿ 9ರಲ್ಲಿ 5 ಸ್ಥಾನಗಳಿದೆಯಲ್ಲ, ಆ 5 ಸ್ಥಾನಗಳನ್ನು ಗೆದ್ದಿರೋದು ಕಲ್ಯಾಣ ಕರ್ನಾಟಕದ ಭಾಗದಿಂದಲೇ ಅನ್ನೋದು ಈ ಬಾರಿ ಲೋಕಸಭಾ ಎಲೆಕ್ಷನ್ನ ರಿಸಲ್ಟ್ನ ವಿಶೇಷ. ಸಾಕಷ್ಟು ಅಚ್ಚರಿಗಳನ್ನು ಈ ಬಾರಿಯ ರಿಸಲ್ಟ್ ಕೊಟ್ಟಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿರುವಂಥ ಮತದಾರರು ಅಲ್ಲಿನ ಕಾಂಗ್ರೆಸ್ನ ಗ್ಯಾರಂಟಿಗಳಿಂದ ಪ್ರಭಾವಿತರಾಗಿದ್ದಾರೆ ಅನ್ನೋದು ಈ ಎಲೆಕ್ಷನ್ ರಿಸಲ್ಟ್ನಿಂದ ಗೊತ್ತಾಗ್ತಾ ಇದೆ. ಆ ಗ್ಯಾರಂಟಿಗಳೇ ಕೈ ಹಿಡಿದಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಕಳೆದ ಬಾರಿ ಸೋಲನ್ನ ಅನುಭವಿಸಿದ್ರು ಕಾಂಗ್ರೆಸ್ ಎಲ್ಲ ಭಾಗದಲ್ಲೂ ಕೂಡ, ಆದರೆ ಈ ಬಾರಿ ಅದನ್ನ ಗೆದ್ದುಕೊಂಡಿದ್ದಾರೆ. ಕಳೆದ ಬಾರಿ ಕಳ್ಕೊಂಡಂತ ಕಲಬುರಗಿಯನ್ನು ಕೂಡ ಗೆದ್ದುಕೊಳ್ಳುವಲ್ಲಿ ಸಾಧ್ಯ ಆಗಿದೆ. 2019ರಲ್ಲಿ ಲೋಕಸಭೆ ಚುನಾವಣೆ ಏನು ನಡೆದಿತ್ತು ಆ ಸಂದರ್ಭದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಬಿಜೆಪಿ 5 ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು. ಆದರೆ ಈ ಬಾರಿ ಆ 5 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಸೋಲಾಗಿದೆ. ಈ ಬಾರಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡಿದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅನಿಲ್ ಸ್ವಾಮಿ, ಕಲ್ಯಾಣ ಕರ್ನಾಟಕದ ಭಾಗಗಳನ್ನ ಗಮನಿಸಿದ್ರೆ ಕಂಪ್ಲೀಟ್ ಆಗಿ 9ರಲ್ಲಿ 5 ಗೆದ್ದಿರೋದು ಕಲ್ಯಾಣ ಕರ್ನಾಟಕ ಭಾಗದಿಂದ. ಮಲ್ಲಿಕಾರ್ಜುನ ಖರ್ಗೆ ಅವರು ಕಳೆದ ಬಾರಿ ಸೋತಿದ್ದಂತ ಕಲಬುರಗಿಯನ್ನ ಕೂಡ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಒಂದು ರೀತಿಯಲ್ಲಿ ಗ್ಯಾರಂಟಿ ಇಲ್ಲಿ ವರ್ಕೌಟ್ ಆಗಿದೆ ಅನ್ನೋದನ್ನ ಲೋಕಸಭೆ ಎಲೆಕ್ಷನ್ ಕೂಡ ಹೇಳ್ತಾ ಇದೆ. ಇನ್ಸೈಡ್ ಡೀಟೇಲ್ಸ್ ಏನಿದೆ ಇಲ್ಲಿ ಅನಿಲ್ ಸ್ವಾಮಿ? ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಅದ್ಭುತವಾಗಿ ಸಾಧನೆ ಮಾಡಿದೆ ಅಂತ ಹೇಳಬಹುದು. ಏಕೆಂದ್ರೆ ಕಳೆದ 2019ರ ಏನೊಂದು ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಈ ಕಲ್ಯಾಣ ಕರ್ನಾಟಕ ಭಾಗದ ಬೀದರ್, ಕಲಬುರಗಿ, ರಾಯಚೂರು, ಕೊಪ್ಪಳ ಹಾಗೂ ಈ ಒಂದು ಬಳ್ಳಾರಿ ಜಿಲ್ಲೆಗಳಲ್ಲಿ ಬಿಜೆಪಿ ಅದ್ಭುತವಾಗಿ ಗೆಲುವು ಸಾಧಿಸಿದೆ ಅಂತ ಹೇಳಬಹುದು. ಆದ್ರೆ 2024ರ ಲೋಕಸಭೆ ಚುನಾವಣೆಯಲ್ಲಿ ಕಳೆದುಕೊಂಡಂತಹ ಎಲ್ಲ ಒಂದು 5 ಸ್ಥಾನಗಳನ್ನ ಕಾಂಗ್ರೆಸ್ ಪಕ್ಷ ಮರಳಿ ಪಡೆದೆ ಅಂತ ಹೇಳಬಹುದು. ರಾಜ್ಯದಲ್ಲಿ ಏನೊಂದು 28 ಲೋಕಸಭೆ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ 9 ಸ್ಥಾನಗಳನ್ನ ಗೆದ್ದಿದೆ. ಅದರಲ್ಲಿ 5 ಸ್ಥಾನಗಳು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗೆದ್ದಿರುವಂತೂ ಮತ್ತೊಂದು ವಿಶೇಷವಾಗಿದೆ ಅಂತ ಹೇಳಬಹುದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶವೆಂದರೆ ಇಲ್ಲಿ ಮೋದಿ ಅರಿವು ವರ್ಕೌಟ್ ಆಗಿಲ್ಲ ಅಂತ ಹೇಳಬಹುದು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಕಷ್ಟು ರ್ಯಾಲಿಗಳನ್ನು ಹಾಗೂ ಸಮಾವೇಶಗಳನ್ನು ಕೂಡ ಮಾಡಿದ್ರು. ಇಲ್ಲಿ ಬಿಜೆಪಿ ಏನೊಂದು ಮತದಾರರು ಬಿಜೆಪಿಯ ಕೈ ಹಿಡಿಯಲಿಲ್ಲ ಎಂಬುದು ಕೂಡ ಒಂದು ಗಮನಾರ್ಹ ವಿಷಯವಾಗಿ ಅಂತ ಹೇಳಬಹುದು. ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷ ಏನೊಂದು ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಮತ್ತೇನು 2023-24 ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಏನೊಂದು ಘೋಷಣೆ ಮಾಡಿತ್ತು. ಈ ಒಂದು ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಪಕ್ಷದ ಕೈ ಹಿಡಿದೆ ಅಂತ ಹೇಳಬಹುದು. ಪ್ರಮುಖವಾಗಿ ಕೇಂದ್ರ ಸರ್ಕಾರದಲ್ಲಿ ಸಹ ನಾವು ಅಧಿಕಾರಕ್ಕೆ ಬಂದ್ರೆ ಪ್ರತಿ ವರ್ಷ ನಾವು ಏನೊಂದು 1 ಲಕ್ಷ ರೂಪಾಯಿ ಹಣವನ್ನ ತಮ್ಮ ಅಕೌಂಟ್ಗೆ ಹಾಕುತ್ತೇವೆ ಅನ್ನೋ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ನೀಡಿತ್ತು. ಇದು ಸಹ ಕಾಂಗ್ರೆಸ್ ಈ ಭಾಗದಲ್ಲಿ ಗೆಲುವಿಗೆ ಕಾರಣವಾಗಿದೆ ಅಂತ ಹೇಳ್ಬೋದು. ಮತ್ತೊಂದೆಡೆ ಕಲಬುರಗಿಯಲ್ಲಿ ಸಹ 2019ರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸೋಲನ್ನ ಕಂಡಿದ್ದರು. ಹೀಗಾಗಿ ಈ ಬಾರಿ ಏನೊಂದು 2024ರ ಲೋಕಸಭೆ ಚುನಾವಣೆಯಲ್ಲಿ ತಮ್ಮ ಅಳಿಯ ರಾಧಾಕೃಷ್ಣ ಅವರನ್ನ ಈ ಒಂದು ಕಲಬುರಗಿ ಲೋಕಸಭೆ ಕ್ಷೇತ್ರಕ್ಕೆ ಸ್ಪರ್ಧಿಸುವಂತೆ ಮಾಡಿ ಕಳೆದುಕೊಂಡಂತಹ ಕ್ಷೇತ್ರವನ್ನ ಮತ್ತೆ ಮರಳಿ
ಮರಳಿ ಪಡೆದೆ ಅಂತ ಹೇಳ್ಬೋದು. ಇದರ ಜೊತೆಗೆ ಬೀದರ್ನಲ್ಲಿ ಸಹ ಏನೊಂದು ಸಚಿವ ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ ಅವರು ಕೂಡ ಕೇಂದ್ರ ಸಚಿವ ಭಗವಂತ್ ಖೂಬಾರ್ ವಿರುದ್ಧ ದಾಖಲೆಯ ಮತಗಳಿಂದ ಗೆಲುವು ಸಾಧಿಸಿದ್ದಾರೆ. ಹಾಗೂ ಬಳ್ಳಾರಿಯಲ್ಲಿ ಸಹ ಶ್ರೀರಾಮುಲು ಅವರು ಕೂಡ ಏನೊಂದು ಸೋಲನ್ನು ಅನುಭವಿಸಿದ್ದಾರೆ. ಒಟ್ಟಾರೆಯಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಏನೊಂದು ಕಳೆದ ಬಾರಿ 5 ಸ್ಥಾನಗಳನ್ನ ಕಳೆದುಕೊಂಡಿತ್ತು. ಈ ಬಾರಿ ಏನೊಂದು ಗ್ಯಾರಂಟಿ ಯೋಜನೆಗಳ ಮೂಲಕ ಕಳೆದುಕೊಂಡಂತಹ ಎಲ್ಲ ಒಂದು 5 ಸ್ಥಾನಗಳನ್ನ ಮರಳಿ ಪಡೆದಂತೆ ಹೇಳಬಹುದು. ಅಶ್ವಿನಿ. ಓಕೆ ಅನಿಲ್ ಸ್ವಾಮಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.